ಪುಟ್ಟ ಹಾಗೆಲ್ಲ ಹಠ ಮಾಡಬಾರ್ದು ಪ್ಲೀಸ್, ಇದೊಂದು ವಿಚಾರದಲ್ಲಿ ಕ್ಷಮಿಸ್ಬಿಡು. ನೀವು ನನ್ನಮ್ಮ ಹೌದು ಅಲ್ವೋ? ಹೌದು. ನೀವು ನಮ್ಮಪ್ಪನ ಹೆಂಡತಿ ಹೌದು ಅಲ್ವೋ? ಇವ್ರು ನನ್ನ ಹೆಂಡತಿ. ಅಪ್ಪ, ಹೆಂಡತಿನ ಯಾಕೆ ಹೋಗಿ ಬನ್ನಿ ಅಂತ ಕರಿತಾ ಇದ್ದೀರಾ ನೀವು? ಅದು ನನಗೆ ನಿಮ್ಮಮ್ಮನ ಮೇಲೆ ತುಂಬಾ ರೆಸ್ಪೆಕ್ಟ್ ಬಂಗಾರಿ. ನೋಡಿದ್ರೆ ಅಮ್ಮ, ಅಪ್ಪ ಎಷ್ಟು ನಿಮ್ಮ ಮೇಲೆ ಪ್ರೀತಿ ಗೌರವ ಇಟ್ಕೊಂಡಿದಾರಂತ. ನೀವು ಮಾತ್ರ ಹಿಂಗ್ ಹಠ ಮಾಡ್ತಿದ್ದೀರಲ್ಲ, ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅಮ್ಮ. ನೀವಿವಾಗ ಅಪ್ಪನ ಕೈಯಿಂದ ತಾಳಿ ಕಟ್ಟಿಸ್ಕೋಬೇಕು. ಇಲ್ಲ ಅಂದ್ರೆ ಇನ್ ಯಾವತ್ತೂ ನಿಮ್ಮನ್ನ ಮಾತಾಡ್ಸಲ್ಲ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ಇವಾಗ ನನ್ನ ತಾಳಿ ತಗೋತೀರೋ ಇಲ್ವೋ? ಅಲ್ಲ, ನನಗೇನೋ ಓಕೆ ಬಂಗಾರಿ, ಆದ್ರೆ ನಿಮ್ಮಮ್ಮ ಆಯಿತು ಪುಟ್ಟ, ನಾನು ತಾಳಿ ಕಟ್ಟಿಸ್ಕೊತೀನಿ. ಆದರೆ ಒಂದು ಕಂಡೀಷನ್. ಏನು? ಅಪ್ಪ ಅಮ್ಮಂಗೆ ತಾಳಿ ಕಟ್ಟೋದನ್ನ ಮಕ್ಕಳು ನೋಡಬಾರ್ದಂತೆ. ಹೌದಾ? ಹ್ಞೂ ಪುಟ್ಟ, ನೀನು ವಿಡಿಯೋಲಿ ಇದನ್ನೆಲ್ಲ ನೋಡ್ಲಿಲ್ವಾ? ಇಲ್ವಲ್ಲ. ಸರಿ ಹೋಗ್ಲಿ ಬಿಡು, ನೀನು ಇಲ್ಲೇ ನಮ್ಮ ಮುಂದೆನೇ ನಿಂತ್ಕೋ, ಆದರೆ ನೀನು ಕಣ್ಣು ಮುಚ್ಕೋಬೇಕು. ಹೌದಾ ಅಪ್ಪ? ಹೌದು ಬಂಗಾರಿ. ಇದನ್ನೆಲ್ಲ ಮಕ್ಕಳು ನೋಡ್ಬಿಟ್ರೆ ಅಪ್ಪ ಅಮ್ಮನಿಗೆ ಶಾಪ ತಗಲುತ್ತಂತೆ. ಇದನ್ನೆಲ್ಲ ಪುರಾಣದಲ್ಲಿ ಬರ್ದಿದ್ದಾರೆ. ಸರಿ, ನಾನು ಕಣ್ಮುಚ್ಕೋತೀನಿ, ನೀವು ತಾಳಿ ಕಟ್ಟಿ. ತಾಳಿ ತಗೊಳ್ಳಿ. ಆಯ್ತಾ? ಕಟ್ಟಿದ್ರಾ? ಬಂಗಾರಿ, ಆಗ್ತಾ ಇದೆ. ಕಣ್ಬಿಡ್ಲಾ ಅಪ್ಪ? ಬೇಡ ಬೇಡ, ಇರು. ಹಾ, ಈಗ ಕಣ್ಬಿಡಮ್ಮ. ನೋಡು ಪುಟ್ಟ, ನಿಮ್ಮಪ್ಪ ನನಗೆ ತಾಳಿ ಕಟ್ಟಿದ್ರು. ಖುಷಿನಾ? ಫುಲ್ ಖುಷಿ ಆಗೋಯ್ತು. ಹ್ಯಾಪಿ ಮ್ಯಾರೇಜ್ ಲೈಫ್ ಅಮ್ಮ ಅಪ್ಪ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಬಂಗಾರಿ. ಈಗ ನೀವು ಅಮ್ಮಂಗೆ ಅರಿಶಿನ ಕುಂಕುಮ ಹಚ್ಬೇಕಲ್ವಾ? ಪುಟ್ಟ, ಅದನ್ನ ಆಮೇಲೆ ಹಚ್ಕೊಂಡ್ರಾಯ್ತು. ಫಸ್ಟ್ ನೀನು ಹಾಲು ಕುಡಿ. ಅದೆಲ್ಲ ಆಗಲ್ಲ, 1 ನಿಮಿಷ ಇರಿ, ಬಂದೆ. ಅಲ್ಲ, ಟೆನ್ಷನ್ಗೆ ಈಗ್ಲಾರು ಜ್ಯೂಸ್. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿ. ತಗೊಳ್ಳಿ ಅಪ್ಪ, ಹಚ್ಚಿ. ಯಾಕಪ್ಪ ಹ್ಯಾಂಡ್ ಶೇಕ್ ಆಗ್ತಿದೆ? ತಾಳಿ ಕಟ್ಟುವಾಗ ಈ ತರ ಆಗ್ತಿತ್ತಾ? ಸರಿ, ಬೇಗ ಹಚ್ಚಿ. ಸಾನ್ವಿ ಪುಟ್ಟ, ಆದ್ರೆ ನಂದೊಂದು ಕಂಡೀಷನ್ ಇದೆ. ಇದನ್ನ ನಾನು ಒಪ್ಪಲ್ಲ ಅಮ್ಮ. ಈ ಸಲ ಕಂಡೀಷನ್ ನಂದು. ಏನ್ ಕಂಡೀಷನ್ನು? ಅಪ್ಪ ತಾಳಿ ಕಟ್ಟುವಾಗ ನಾನೆಂಗ್ ಕಣ್ಮುಚ್ಚಿನೋ, ಇವಾಗ ನೀವಂಗೆ ಕಣ್ಮುಚ್ಬೇಕು. ಕಮಾನ್, ಕಣ್ಮುಚ್ಕೊಳ್ಳಿ ಅಮ್ಮ. ಬೇಡ ಪುಟ್ಟ. ಆಗ್ಲೇಬೇಕು, ಕಣ್ಮುಚ್ಕೊಳ್ಳಿ. ಹಚ್ಚಿ ಅಪ್ಪ. ಬರೀ ಅರಿಶಿನ ಹಚ್ಚಿದ್ರೆ ಸಾಕಾ? ಕುಂಕುಮ ಹಚ್ಚಪ್ಪ. ಬರೀ ಕುಂಕುಮ ಹಚ್ಚಿದ್ರೆ ಸಾಕಾ ಅಪ್ಪ? ಅಯ್ಯೋ, ಇನ್ನದ್ ಏನೇನ್ ಶಾಸ್ತ್ರ ಮಾಡ್ಬೇಕು ನೀನೇ ಹೇಳ್ಬಿಡು ಪುಟ್ಟ. ಅಮ್ಮಂಗ್ ವಿಶ್ ಮಾಡಲ್ವಾ?
ಹ್ಯಾಪಿ ಮ್ಯಾರಿಡ್ ಲೈಫ್ ಅರ್ಚನಾ ಅವರೇ. ಏನಪ್ಪ ನೀವು ಹ್ಯಾಂಡ್ ಶೇಕ್ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ವಿಶ್ ಮಾಡ್ಬೇಕು. ಹಾಗ ಏನಪ್ಪ ನಿಮ್ಗೆ ರೊಮ್ಯಾಂಟಿಕ್ ಸೆನ್ಸೇ ಇಲ್ವಲ್ಲ? ನೀನೊಬ್ಳು ಕಮ್ಮಿದ್ದೆ ಇದನ್ನ ಹೇಳಕ್ಕೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಹಂಗ್ ಮಾಡ್ಕೊಳ್ಳಿ. ಅಯ್ಯೋ ವಾ, ಏನಿವತ್ತು ನನ್ನ ಹೆಂಡತಿ ಸೀರೆನೇ ಜೋಡಿಸಿಟ್ಕೊಂಡಿಲ್ಲ, ನಾವೇ ಜೋಡಿಸಿಡೋಣ. ಹೆಂಡತಿಗೆ ಹೆಲ್ಪ್ ಮಾಡಿದ್ರಲ್ಲಿ ಸಿಗೋ ಖುಷಿ ಇನ್ನು ಯಾವ್ದ್ರಲ್ಲಿ ಸಿಗುತ್ತೆ? ಏನಿದು, ಯಾವುದೋ ಹಳೆಯ ಡೈರಿ ಇಟ್ಕೊಂಡಿದಾರಲ್ಲ. ಚಿರಾಗ್, ನಾನು ವಾರ್ಡ್ರೋಬ್ ಹತ್ರ ಏನು ಮಾಡ್ತಿದ್ದೀರಾ? ನಿಮ್ಮ ಸೀರೆ ಜೋಡಿಸಿಡ್ತಿದ್ದೀರಿ. ಅದನ್ನ ನೆಡಕ್ಕೆ ನಾನು ಹೇಳಿದ್ನ? ಅಲ್ಲ, ನನಗೆ ಅಂತ ವಾರ್ಡ್ರೋಬ್ ಕೊಟ್ಬಿಟ್ಟು ಇವಾಗ ಕಳ್ ಕೆಲಸ ಮಾಡ್ತಿದ್ದೀರಲ್ಲ. ಏನು ಬಂಗಾರ ಇಟ್ಟಿದ್ರಲ್ಲ ಕಳ್ ಕೆಲಸ ಮಾಡಕ್ಕೆ? ಬಂಗಾರ ಇಟ್ಟಿದ್ರೆ ಕಳ್ತನ ಮಾಡ್ತಿದ್ರಾ? ಅಂದರೆ ನಾನು ಕಳ್ಳ ಅಂತ ಹೇಳ್ತಿದ್ದೀರಾ? ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ರೀ, ಕದಿಯೋದಾದ್ರೆ ಮನ್ಸು ಕದೀತೀವಿ, ಬಂಗಾರ ಕದೇನು ಮಾಡಲಿ? ಈಗಿನ ಕಾಲದ ಹುಡುಗರನ್ನ ನಂಬಕ್ಕಾಗಲ್ಲ. ಮನ್ಸು ಕದಿಯೋ ನೆಪದಲ್ಲಿ ಎಲ್ಲ ಕತ್ಕೊಂಡು ಹೋಗ್ತಾರೆ. ಇವ್ರಿಗೆ ಏನಾದರೂ ಈ ಡೈರಿ ಕಾಣಿಸ್ತಾ ಅದನ್ನೇನಾದರೂ ತಗೊಳಕ್ ಹೊರಟಿದ್ರ? ಯಾವುದೇ ಕಾರಣಕ್ಕೂ ಇದು ಇವ್ರ ಕೈಗೆ ಸಿಗದೆ ಇರೋ ಥರ ಒಳಗಿಡ್ಬೇಕು.